ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತಿನ ದಿವಸ ಮಹಾಕುಂಭಮೇಳದ ಆಚರಣೆಗಳು, ಮಹಾಕುಂಭಮೇಳ ಅಂತಂದ್ರೆ ಏನು, ಕುಂಭಮೇಳವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ವಿಶೇಷವಾಗಿ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಎನ್ನುವಂಥದ್ದನ್ನು ಮಾಡಿದರೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ. ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ನಶಿಸಿ ನಮಗೆ ಮೋಕ್ಷ ಎನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಅಂತೇಳಿ ಪುರಾಣಗಳಲ್ಲೇ ಉಲ್ಲೇಖ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ಆ ಶಾಹಿ ಸ್ನಾನ ಎನ್ನುವಂಥದ್ದನ್ನ ಯಾವ್ಯಾವ ದಿನಗಳಲ್ಲಿ ಮಾಡ್ತಾರೆ, ಯಾವ್ಯಾವ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಜನವರಿ 13 ಪುಷ್ಯ ಮಾಸದ ಪೌರ್ಣಮಿಯ ದಿವಸ, ಜನವರಿ 14 ಮಕರ ಸಂಕ್ರಾಂತಿಯ ದಿವಸ, ಜನವರಿ 29 ಮೌನಿ ಅಮಾವಾಸ್ಯೆಯ ದಿವಸ, ಫೆಬ್ರವರಿ 3 ವಸಂತ ಪಂಚಮಿಯ ದಿವಸ, ಫೆಬ್ರವರಿ 12 ಮಾಘ ಮಾಸದ ಪೌರ್ಣಿಮೆಯ ದಿವಸ, ಇನ್ನು ಫೆಬ್ರವರಿ 26 ಮಹಾಶಿವರಾತ್ರಿಯ ದಿವಸ. ಇದರೊಂದಿಗೆ ಕುಂಭಮೇಳವೆನ್ನುವಂಥದ್ದು ಕೂಡ ಮುಕ್ತಾಯ ಎನ್ನುವಂಥದ್ದಾಗತ್ತೆ. ಈ ಪವಿತ್ರವಾಗಿರ್ತಕ್ಕಂತಹ ದಿನಗಳಲ್ಲಿ ಶಾಹಿ ಸ್ನಾನ ಎನ್ನುವಂಥದ್ದನ್ನ ಮಾಡಿ ಪಾಪಗಳಿಂದ ಮುಕ್ತರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ನಾವು ಕೂಡ ಕೇಳ್ಕೊಳ್ತೇವೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೊಟ್ಟಂತ ಮಾಹಿತಿಗೆ ಒಂದು ಲೈಕ್ ಎನ್ನುವಂಥದ್ದನ್ನು ಕೊಡಿ, ಪ್ರೋತ್ಸಾಹಿಸಿ. ನಮಸ್ಕಾರ.